ಆಯೋಜನಾ ಸಮಿತಿಯ ಸಂಚಾಲಕರು ಡಾಕ್ಟರ್ ಲಕ್ಷ್ಮೀರಂಗಯ್ಯ ಕೆ, ನಮ್ಮ ಅಮರಜ್ಯೋತಿ ಕಲಾಪದ ಅಧ್ಯಕ್ಷರಾಗಿರ್ತಕ್ಕಂಥ ದಿಬ್ಬರು ಮಂಜುನಾಥ್ ಅವರು ನಮ್ಮ ಜೊತೆಗಿದ್ದಾರೆ. ದೇವಿರಪ್ಪನವರು ನಮ್ಮ ಈ ಒಂದು ಪ್ರಶಸ್ತಿ ಪ್ರದಾನ ಸಮಾರಂಭದ ಆಯೋಜನಾ ಸಮಿತಿಯ ಸದಸ್ಯರಾಗಿ ನಮ್ಮೊಂದಿಗಿದ್ದಾರೆ. ತಮ್ಮೆಲ್ಲರಿಗೂ ಕೂಡ ಮತ್ತೊಮ್ಮೆ ಸ್ವಾಗತವನ್ನು ಬಯಸ್ತಾ ನಾವು ಈ ಒಂದು ಪತ್ರಿಕಾಗೋಷ್ಠಿಯನ್ನು ಪ್ರಾರಂಭಿಸಿದ್ದೇವೆ. ಕೂಡ ಈ ನೆಲದ ಸಾಂಸ್ಕೃತಿಕ ಹಿರಿಮೆ ಗರಿಮೆಗಳನ್ನು ಹೇಳ್ತಕ್ಕಂಥ ಒಂದು ಆಸ್ಪತ್ರೆಗಳನ್ನು ಗುರ್ತು ಮಾಡ್ತಕ್ಕಂಥ ಕೆಲಸವನ್ನು ನಿರಂತರವಾಗಿ ಮಾಡ್ತಾ ಬರ್ತಿದೆ. ಡಾಕ್ಟರ್ ಗುಬ್ಬಿಬೇಲನ್ನ ಅವರಿಂದ ಹಿಡಿದು ಬರ್ಗೂರು ರಾಮಚಂದ್ರಪ್ಪನವರಿಂದ ಹಿಡಿದು BMC ನರಸಿಂಹರಾಜರು ಮತ್ತಿನಿತವಾಗಿರ್ತಕ್ಕಂಥ ಮಹಾ ಪ್ರತಿಭೆಗಳನ್ನು ದೈತ್ಯ ಪ್ರತಿಭೆಗಳನ್ನು ಸಮಾಜಕ್ಕೆ ಪರಿಚಯ ಮಾಡಿಕೊಟ್ಟಿದೆ. ಈ ಒಂದು ಪರಿಚಯಗಳ ಬೀಡಾಗಿ ಇರತಕ್ಕಂಥ ಈ ನೆಲದಲ್ಲಿ ಡಾಕ್ಟರ್ ರಾಜ್ಕುಮಾರ್ ಅವರು ಕೂಡ ನಾಟಕ ಕಂಪ್ನಿ ಗುಬ್ಬಿಬೇಡದ ಕಂಪ್ನಿನಲ್ಲಿ ಕಾರ್ಯವನ್ನು ಮಾಡಿದ್ದಾರೆ. ಈ ಒಂದು ದ್ಯೋತಕವಾಗಿ ಅದೇ ರಾಜ್ಕುಮಾರ್ ಅವರ ಜೊತೆಯಲ್ಲಿ ಪಾತ್ರವನ್ನು ಅಭಿನಯಿಸಿರ್ತಕ್ಕಂಥದ್ದು ನಮ್ಮ ಡಾಕ್ಟರ್ ಲಕ್ಷ್ಮಣ ದಾಸ್ ಕೆಲಸ ಮಾಡಿದ್ದು ಬರ್ಗೂರು ರಾಮಚಂದ್ರಪ್ಪ ಗುರುಗಳು ಕೂಡ ಆಗಿರ್ತಾರೆ. ಈ ರಾಜ್ಕುಮಾರ್ ಅವರು ಕೇವಲ ಸಿನಿಮಾದಲ್ಲಿ ತೆರೆ ಮೇಲೆ ನಟರಾಗಿರುತ್ತೆ, ನಿಜ ಜೀವನದಲ್ಲೂ ಕೂಡ ಮತ್ತೆ ವ್ಯಕ್ತಿತ್ವದಲ್ಲೂ ಕೂಡ ನೈಜವಾಗಿರ್ತಕ್ಕಂಥ ನಾಯಕತ್ವವನ್ನು ವಹಿಸಿಕೊಂಡು ಅನೇಕ ಚಳುವಳಿಗಳನ್ನು, ನೈತಿಕ ಮೌಲ್ಯಗಳನ್ನು, ಕುಟುಂಬಕ್ಕೆ ಬೇಕಾಗಿರ್ತಕ್ಕಂಥ ಆದರ್ಶಗಳನ್ನು ಬಿಟ್ಟು ಇಂದಿಗೆ ಆದರ್ಶಪ್ರಾಯರಾಗಿದ್ದಾರೆ. ಗೌರವಾನ್ವಿತರ ಒಂದು ಸಾಂಸ್ಕೃತಿಕ ಆಶಯವನ್ನೇ ಗಮನದಲ್ಲಿಟ್ಟುಕೊಂಡು ದಿಬ್ಬರು ಮಂಡ್ಯದವರು 37 ವರ್ಷಗಳಿಂದ ಒಂದು ಕಲಾಭಾಗವನ್ನು ಕಟ್ಟಿಕೊಂಡು ಅವರ ಹೆಸರಿನಲ್ಲಿ ರಂಗ ಪ್ರಸ್ತುತಿಯನ್ನು, ಡಾಕ್ಟರ್ ರಾಜ್ ಗಾಯನದ ಪ್ರಸ್ತುತಿಯನ್ನು ನಡೆಸ್ಕೊಂಡು ಬರ್ತಿದ್ದಾರೆ. ಈ ಒಂದು 37 ವರ್ಷದ ತುಂಬಿರತಕ್ಕಂಥ ನೆನಪಲ್ಲಿ ಬರ್ಗೂರು ರಾಮಚಂದ್ರಪ್ಪ ಸರ್ ಅವರನ್ನು ಭೇಟಿ ಮಾಡಿದ ಸಂದರ್ಭದಲ್ಲಿ ಅವರ ಸಲಹೆಯ ಮೇರೆಗೆ ಇನ್ನು ಮುಂದಕ್ಕೆ ಚಲನಚಿತ್ರ ಕ್ಷೇತ್ರ ಮತ್ತು ರಂಗಭೂಮಿ ಕ್ಷೇತ್ರಕ್ಕೆ ರಾಜ್ಕುಮಾರ್ ಅವರು ಎರಡೂ ಕಡೆ ಕೆಲಸ ಮಾಡೋದ್ರಿಂದ ಈ ಎರಡೂ ಕ್ಷೇತ್ರಗಳಲ್ಲಿ ಮಹಾನ್ ದಿಗ್ಗಜರನ್ನು ಗುರುತಿಸಿ ಇನ್ನು ಮುಂದಕ್ಕೆ ಡಾಕ್ಟರ್ ರಾಜರತ್ನ ಪ್ರಶಸ್ತಿ ಕಾರ್ಯಕ್ರಮವನ್ನು ಕೊಡಬೇಕು ಅಂತೇಳಿ ನಾವು ಈ ಆಯೋಜನಾ ಸಮಿತಿಯ ಪರವಾಗಿ ತೀರ್ಮಾನಿಸಿದ್ದೇವೆ. ಈ ಒಂದು ಕಾರ್ಯಕ್ರಮ ಈ ವರ್ಷ ಮೊದಲಿಗೆ ಸುಂದರ್ ರಾಜ್ ಅವರು ಖ್ಯಾತ ಚಲನಚಿತ್ರ ನಟರು, ಅವರಿಗೆ ಚಲನಚಿತ್ರ ಇಂದ ಹಾಗೆ ನಮ್ಮ ಈ ಜಿಲ್ಲೆಯ ಸಾಂಸ್ಕೃತಿಕ ಪ್ರತಿಮೆಯಾಗಿರ್ತಕ್ಕಂಥ ನಾಟಕ ಕ್ಷೇತ್ರಕ್ಕೆ ಡಾಕ್ಟರ್ ಕಲಾಶ್ರೀ ಲಕ್ಷ್ಮಣ ದಾಸ್ ಅವರಿಗೆ ಪ್ರಶಸ್ತಿ ಪ್ರದಾನವನ್ನು ಮಾಡಲಾಗ್ತಿದೆ. ಈ ಒಂದು ಕಾರ್ಯಕ್ರಮ ದಿನಾಂಕ 13/7/2024 ಕನ್ನಡ ಭವನ 4 ಗಂಟೆಗೆ ಮಾಡ್ತಾ ಇದ್ದೀವಿ. ಇನ್ನು ಮುಂದಿನ ಮಾತುಗಳನ್ನು ನಮ್ಮ ಸಂಸ್ಥೆಯ ಅಧ್ಯಕ್ಷ ಕಳೆದ 37 ವರ್ಷಗಳಿಂದ ನಾವು ಅಂದುಕೊಂಡು ಬಂದಂತಹ ರಾಜ್ಕುಮಾರ್ ಅವರ ಹುಟ್ಟುಹಬ್ಬದ ಸರ್ ನೆನಪಿಗಾಗಿ ಅವರ ಆದರ್ಶ ಪ್ರಯಾಣವನ್ನು ಸಮಾಜಕ್ಕೂ ಹಾಗೂ ನನಗೂ ಕೂಡ ಅದರಿಂದ ಒಳ್ಳೆಯದಾಗಲಿ, ಅವರ ಆದರ್ಶಗಳು ನನಗೂ ಬರಲಿ ಅನ್ನೋ ಉದ್ದೇಶ, ಸಮಾಜಕ್ಕೂ ಒಳ್ಳೆಯ ಸಂದೇಶಗಳನ್ನು ನೀಡುವುದರ ಮುಖ್ಯವಾಗಿ ಒಂದು ಕಾರ್ಯಕ್ರಮವನ್ನು ಆಯೋಜನೆ ಮಾಡ್ತಾರೆ. ನಾನು ಚಿಕ್ಕಂದಿನಲ್ಲೇ ಗ್ರಾಮಭವನಗಳಲ್ಲಿ, ಆವತ್ತಿನ ಕಾಲಕ್ಕೆ ಗ್ರಾಮಭವನಗಳಲ್ಲಿ ಹಾಡುಗಳನ್ನು ಕೇಳಿಕೊಂಡು ಹಾಡುತ್ತಾ ಅದನ್ನು ಅನುಕರಿಸುತ್ತಾ ಬಂದಂಥವು. ಆ ರಾಜ್ಕುಮಾರ್ ಹಾಡುಗಳಲ್ಲೇ ಪ್ರೇರಿತನಾಗಿ, ಅವರ ಸಿನಿಮಾಗಳಿಂದ ಪ್ರೇರಿತನಾಗಿ ಸರ್ಕಾರಿ ಕೆಲಸವನ್ನು ಕೂಡ ಬಿಟ್ಟು ಬಂದಂಥವು. ಹಾಗೆ ಅನೇಕ ಕಡೆ ದೇವರಾಮಗಳು, ದಾಸರ ಪದಗಳು, ಚಲನಚಿತ್ರ ಗೀತೆಗಳು, ಕನ್ನಡ ನಾಡು ನುಡಿಯ ಬಗ್ಗೆ ಡಾಕ್ಟರ್ ರಾಜ್ಕುಮಾರ್ ಹಾಡಿದಂಥ ಆ ಹಾಡುಗಳಿಂದ ಪ್ರೇರಿತನಾಗಿ ಅವರ ಹಾಡುಗಳನ್ನೇ ಹಾಡ್ತಾ ಅನುಕರಿಸುತ್ತಾ ಇಂದಿಗೂ ಕೂಡ ಅದನ್ನು ಮಾಡ್ಕೊಂಡು ಬಂದಿದ್ದು. ಈ ವರ್ಷ
ದಿಕ್ಕಿನಲ್ಲಿ ನಡೀತಾ ಇದೆ, ಯಾವ ಆದರ್ಶ ಪ್ರಾಯಗಳು ಮರೆತು ಹೋಗ್ತಾ ಇದೆ, ಅದನ್ನೆಲ್ಲ ನೆನಪಿಸ್ತಕ್ಕಂಥ ಒಂದು ಕಾರ್ಯಕ್ರಮ ಈ ಆಯೋಜನೆ ಮೂಲಕ ಆ ಪ್ರಶಸ್ತಿಯ ಮೌಲ್ಯಗಳು ಏನು ಅನ್ನೋ ಆ ಪ್ರಶಸ್ತಿಗಳ ಆ ಮೌಲ್ಯಗಳ ಆಧಾರ ತುಂಬುವುದು ಇವತ್ತಿನ ಬೆಳವಣಿಗೆಗೆ ಸಹಕಾರಿ ಆಗಲಿ, ಒಳ್ಳೆಯ ಸಂದೇಶ ಈ ಸಮಾಜಕ್ಕೂ ನಮಗೂ ಈ ನಾಡಿಗೆ ಒಳ್ಳೆಯದನ್ನು ತರಲಿ ಅಂತೇಳಿ ದೊಡ್ಡವರ ಸಲಹೆಗಳಿಗೆ ಎಲ್ಲರ ಆಶೀರ್ವಾದವನ್ನು ಬೇಡುತ್ತಾ ಎಲ್ಲ ಏನಿದ್ದೀರಿ ಪತ್ರಿಕಾ ಮಾಧ್ಯಮಗಳು, ಎಲೆಕ್ಟ್ರಾನಿಕ್ ಮೀಡಿಯಾ, ಎಲ್ಲ ಬೆಳವಣಿಗೆಗೆ ಸಹಕಾರ ನೀಡತಕ್ಕಂಥ ತಾವೆಲ್ಲರ ಒಂದು ಅಭಿಮಾನದಿಂದ ನಿಮ್ಮನ್ನು ನಾನು ಕೇಳ್ಕೊಳ್ತಾ ಇನ್ನು ಮುಂದಕ್ಕೆ ಇಂಥ ಕಾರ್ಯಕ್ರಮದ ಯಶಸ್ವಿ ಆಗಲಿ, ಈ ನಿಟ್ಟಿನಲ್ಲಿ ನನಗೆ ನಿಮ್ಮೆಲ್ಲರ ಸಹಕಾರ ನನಗೆ ದೊರೆಯಲಿ ಅಂತ ಹೇಳಿ ಈ ಕಾರ್ಯಕ್ರಮ ಯಶಸ್ವಿ ಆಗಲಿಕ್ಕೆ ಎಲ್ಲರ ಸಹಕಾರ ಅಗತ್ಯವಾಗಿರೋದ್ರಿಂದ ನಾನು ಹೆಚ್ಚು ಮಾತನಾಡಲಿಕ್ಕೆ ಬರಲ್ಲ, ನನಗೆ ಹಾಡೋದೇ ಚೆನ್ನಾಗಿ. ಹಾಗಾಗಿ ಕಾರ್ಯಕ್ರಮ ಯಶಸ್ವಿ ಮಾಡಲಿಕ್ಕೆ ಎಲ್ಲರೂ ಸಹಕರಿಸಿ ಮುಂದಿನ ದಿನಗಳು ಕಾರ್ಯಕ್ರಮ ನಡೆಯಲಿಕ್ಕೆ ಆಶಿಸಿ ಈ ಒಂದು ಪತ್ರಿಕಾ ಮಾಧ್ಯಮಗಳೆಲ್ಲ ಆಗಮಿಸಿದ್ದೀರಿ. ನನ್ನ ಇವತ್ತು ಮುಗಿಸಿ ಇವರು ಈ ಪ್ರಶಸ್ತಿಗೆ ಯಾಕೆ ಡಾಕ್ಟರ್ ರಾಜರತ್ನ ಪ್ರಶಸ್ತಿಯನ್ನು ತುಮಕೂರಿಗೆ ಹಾಗೂ ಸುಂದರರಾಜ್ ಅವರಿಗೆ ಕೊಡಬೇಕು ಅಂತ ಅನಿಸಿದೆ. ಡಾಕ್ಟರ್ ರಾಜ್ಕುಮಾರ್ ಅವರು ಹುಟ್ಟಿದ ಜಾಗವೇ ಬೇರೆ, ಬೆಳೆದ ಜಾಗಗಳೇ ಬೇರೆ, ಆದರೂ ಕೂಡ ತುಮಕೂರಿನ ಶ್ರೀ ಗುಬ್ಬಿ ವೀರಣ್ಣನವರ ರಂಗಭೂಮಿಯ ಗರಡಿಯಲ್ಲಿ ಬೆಳೆದಂಥ ಮಹಾನುಭಾವ. ವೀರಣ್ಣನವರ ರಂಗಭೂಮಿಯಲ್ಲಿ ಬೆಳೆದಂಥ ಎಷ್ಟೋ ಮಹಾನ್ ಕಲಾವಿದರು ಇದ್ರೂ ಕೂಡ ಡಾಕ್ಟರ್ ರಾಜ್ಕುಮಾರ್ ಬಹು ಎತ್ತರಕ್ಕೆ ಹೋದಂಥವರು. ಆ ರಂಗಭೂಮಿಯಿಂದ ಸಿನಿಮಾಗಳಿಗೆ ಆಕರ್ಷಿತರಾಗಿ ಸಿನಿಮಾ ಕ್ಷೇತ್ರದವರು ಎತ್ತರದ ಮಟ್ಟಕ್ಕೆ ಹೋಗಿ ಇವತ್ತು ಬಿಟ್ಟು ಹೋಗಿರ್ತಕ್ಕಂಥ ಕೆಲವು ಮೌಲ್ಯಗಳನ್ನು ಆಧರಿಸಿ ತುಮಕೂರಿನಲ್ಲಿ ಇವತ್ತು ಈ ನಾಡು ಕಂಡ ಶ್ರೇಷ್ಠ ಹರಿಕಥಾ ವಿದ್ವಾಂಸರು, ರಂಗಭೂಮಿ